हाय 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 संजना हाय 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 कर मग हाय कर हाय कर हाय करे हाय ए हाय करे हाय गुड मॉर्निंग हाय गुड मॉर्निंग फ्रेंड्स को सुनो को ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ ಅವರಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನೋಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೇವೆ ಅವರು ಆಟ ಆಡ್ತಾ ಇದ್ದಾರೆ ಅವ್ರು ಸ್ವಲ್ಪ ಮೈಂಡ್ ಫ್ರೆಶ್ ಆದಮೇಲೆ ನಾನು ನಂತರ ನನ್ನ ಕೆಲಸನ ಮಾಡೋಕೆ ಹೋಗ್ತೀನಿ ಒಂದೇ ಸಾರಿ ನಾನು ಎದ್ದೋಗ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮಮ್ಮಿ ಕೆಲಸ ಮಾಡಿ ಹೋದರು ಅಂತೇಳಿ ಸೊ ಅದಕ್ಕೋಸ್ಕರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇಬ್ಬರು ಮ್ಯಾಚಿಂಗ್ ಸೇಮ್ ಬಟ್ ಕಲರ್ ಮಾತ್ರ ಚೇಂಜ್ ಪಿಂಕ್ ಮತ್ತು ಎಲ್ಲೋ ಶೇಡೋ ಹಾಯ್ ಗೋ ಹಾಯ್ ಹಾಯ್ ಕರೆ ಟಾಟಾ ಕರೆ ಟಾಟಾ 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 ಹಾಯ್ ಟಾಟಾ ಟಾಟಾ ಅಪ್ಪ ಹಾಂ ತೂ करे ನೋಡಿ ನನ್ನ ಇಬ್ಬರು ಮಕ್ಕಳು ನಿಮಗೆ ಫ್ಲೈಂಗ್ ಕಿಸ್ ಕೊಡ್ತಾರೆ ಇವತ್ತು ನಾಷ್ಟ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ನಾಷ್ಟ ಎಲ್ಲ ಮುಗಿಸ್ಕೊಂಡೆ ಮಕ್ಕಳು ಇಬ್ಬರು ಕೆಳಗಡೆ ಆಡೋಕ್ಕೆ ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಚಿಕನ್ ಕಳಿಸ್ಕೊಟ್ಟಿದ್ದಾರೆ ಅವ್ರ ತಮ್ಮನ ಹತ್ರ ಇವತ್ತು ಚಿಕನ್ ಮಾಡುವ ಅಂಥೇಳಿ ಅವ್ರ ತಮ್ಮನಿಗೆ ನಾನು ಗರಂ ಮಸಾಲೆ ಐಟಮ್ಸ್ ಇರುತ್ತೆ ಅಲ್ವಾ ಚಕ್ಕೆ ಲವಂಗ ಇವೆಲ್ಲ ಇರುತ್ತೆ ಅದು ಸ್ವಲ್ಪ 10 ರೂಪಾಯಿ ಒಂದು ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ ಅದನ್ನು ತೊಗೊಂಬ ಅಂತ ಹೇಳಿದ್ದೆ ಅವರಿಗೆ ಅರ್ಥನೇ ಆಗಿಲ್ಲ ಅವರು ಬರೀ ಲವಂಗ ಎಲೆ ಮತ್ತು ಪುಲಾವ್ ಎಲೆ ಮಾತ್ರ ತೊಗೊಂಬಿದ್ದಾರೆ ಮತ್ತೊಂದೇನೋ ಒಂದು ಪಂಚಪುಟಣ ಅಂತ ಇದೊಂದು ಪ್ಯಾಕೆಟ್ ತೊಗೊಂಡು ಇದು ನಂಗೆ ಬೇಕಾಗಿರಲಿಲ್ಲ ಎಲ್ಲಿ ಇಟ್ಸ್ ಓಕೆ ಆದರೂ ಕೂಡ ಪರವಾಗಿಲ್ಲ ಬರೀ ಪಲಾವ್ ಎಲೆ ಮತ್ತು ದಾಲ್ಚಿನ್ನಿನ ಹಾಕ್ಕೊಂಡೆ ಇವತ್ತು ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಚಿಕನ್ನು ಕೂಡ ತೊಳೆದಿಟ್ಕೊಂಡಿದ್ದೇನೆ ಇವತ್ತು ಚಿಕನ್ ಮಾಡುವ ಅಂತ ಅನಿಸ್ತು ಸ್ವಲ್ಪ ತೊಗೊಂಬಿದ್ದೇವೆ ಸಂಜೆ ನಮ್ಮ ಮನೆಯವರು ಊಟಕ್ಕೆ ಎಲ್ಲೋ ಹೊರಗಡೆ ಹೋಗೋರಿದ್ದಾರಂತೆ ಅದಕ್ಕೋಸ್ಕರ ಅರ್ಧ ಕಿಲೋ ಮಾತ್ರ ಚಿಕನ್ ತಂದ್ಕೊಂಡಿದ್ದೇನೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಟೊಮೆಟೊ ಈರುಳ್ಳಿ ಆಲೂಗಡ್ಡೆ ಏನಪ್ಪ ಅಂದರೆ ಇಲ್ಲಿ ಆಲೂಗಡ್ಡೆಯನ್ನು ಕೂಡ ಹಾಕ್ತಾರೆ ಸೊ ಅದಕ್ಕೋಸ್ಕರ ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ದೇನೆ 2 ಮೆಣಸು ಆಮೇಲೆ ಪುಲಾವ್ ಎಲೆ ಲವಂಗ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಮಾಡಬೇಕು ಚಿಕನ್ ಸ್ವಲ್ಪ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಸಣ್ಣ ಪಾತ್ರೆಯಲ್ಲಿ ಮಾಡ್ತಾಯಿದ್ದೇನೆ ಇವಾಗ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾಯ್ತಾ ಇದ್ದಂಗೆ ಇದು ಪುಲಾವ್ ಎಲೆ ಮತ್ತು ಲವಂಗವನ್ನು ಕೂಡ ಹಾಕೋತೇನೆ ಮತ್ತು ಯಾವುದೇ ಮಸಾಲೆ ಐಟಮ್ಸ್ ಇಲ್ಲ ಏನು ಮಾಡೋದು ಇದಿದ್ರಲ್ಲೇ ಸಾಗಿಸ್ಬೇಕು ಅಲ್ವಾ ನಮ್ಮ ಮನೆಯವರಿಗೆ ನಿನ್ನೆ ಹೇಳ್ತಿದ್ದೆ ಅಂದರೆ ಚೆನ್ನಾಗಿರ್ತಿತ್ತು ಆದರೆ ಇರಲಿ ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಇನ್ನು ಈರುಳ್ಳಿ ಇದೆಯಲ್ವ ಅದನ್ನು ಹಾಕೋತೀನಿ ಇವಾಗ ಈರುಳ್ಳಿ ರೆಡ್ ಆಗುವವರೆಗೂ ಸ್ವಲ್ಪ ಹುರ್ಕೊಂಡಿದ್ದೀನಿ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಯಾಕಂದರೆ ಉಪ್ಪು ಹಾಕೋದ್ರಿಂದ ಅದು ಈರುಳ್ಳಿ ಇರುತ್ತೆ ಅಲ್ಲ ಅದು ಮ್ಯಾರಿನೇಟ್ ಆಗೋಗುತ್ತೆ ಈರುಳ್ಳಿ ಆಮೇಲೆ ಅದ್ರ ಮೇಲೆ ನಾನು ಆಮೇಲೆ ಪೇಸ್ಟ್ ಹಾಕ್ಕೊಂಡು ಟೊಮೆಟೊನ ಹಾಕ್ತೀನಲ್ವ ಅದು ಉಪ್ಪು ಹಾಕೋದ್ರಿಂದ ಮ್ಯಾರಿನೇಟ್ ಆಗೋಗುತ್ತೆ ಅಂದರೆ ಪೂರ ಪೇಸ್ಟ್ ಆಗೋಗುತ್ತೆ ಆಮೇಲೆ ಸಿಗೋದೇ ಇಲ್ಲ ಈರುಳ್ಳಿ ನಮಗೆ ಊಟ ಮಾಡಬೇಕಾದ್ರೆ ಈರುಳ್ಳಿ ಸಿಗೋಲ್ಲ ಅದು ಪೂರ ಪೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಉಪ್ಪನ್ನು ಅದರಲ್ಲಿ ಹಾಕೋತೀನಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಆಮೇಲೆ ನೀರೆಲ್ಲ ಹಾಕಿದ ಮೇಲೆ ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆ ಆಗುತ್ತಲ್ವ ಆಮೇಲೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇವಾಗ ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ ನಾನು ಕ್ಲೋಸ್ ಮಾಡಿಡೋಣ ಕ್ಲೋಸ್ ಮಾಡಿದರೆ ಬೇಗ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿರ್ತೀನಿ ಮಧ್ಯದಲ್ಲಿ ಓಪನ್ ಮಾಡಿ ನೋಡ್ತಾ ಇರಬೇಕು ಇಲ್ಲಾಂದರೆ ಅದು ಕೆಳಗಡೆ ತಾಗೋಗುತ್ತೆ ಯಾಕಂದರೆ ಈರುಳ್ಳಿ ರೆಡ್ ಕಲರ್ ಆಗಿದೆ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಪೇಸ್ಟ್ ಅದನ್ನು ಹಾಕ್ಕೊತೀನಿ ಪೇಸ್ಟ್ ಸಿಗುತ್ತಲ್ಲ ಅದನ್ನು ಕೂಡ ಹಾಕೋಬೋದು
ಆ, ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ತಂದಿತ್ತಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಅದಕ್ಕೋಸ್ಕರ ವೇಸ್ಟ್ ಮಾಡಿಕೊಂಡೆ. ಶುಂಠಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ, ಅದನ್ನು ಅದರಲ್ಲಿ ಹಾಕೋತೀನಿ. ಟೊಮೆಟೊ ಹಾಕಿ ಮುಚ್ಚಿಟ್ಟಿದ್ದೇನೆ, ಸ್ವಲ್ಪ ಇದಾಗಿ ಬೆಂದಿ ಚೆನ್ನಾಗಿ. ಅದಾದಮೇಲೆ ಅದಕ್ಕೆ ಅರಿಶಿನ ಪೌಡ್ರ್ ಅದೆಲ್ಲ ಆ್ಯಡ್ ಮಾಡ್ಕೊತೀನಿ. ನಿನ್ನೆ ನಮ್ಮ ಮನೆಯವರು ಬರ್ತಾ ಮಾರ್ಕೆಟಿಂದ ನೋಡಿ ಮಾವಿನ ಹಣ್ಣು ತೊಗೊಂಬಂದಿದ್ರು. ಮಾವಿನ ಹಣ್ಣು ಕಿಲೋ ಎಷ್ಟು ಗೊತ್ತಾ, ನಿಮ್ಗೆ ಹೇಳಿದ್ರೆ ನಗೆಡ್ತೀರಾ. ಮೊನ್ನೆ 20 ರೂಪಾಯಿ ಕಿಲೋ ಆಗಿತ್ತಂತೆ, ನಿನ್ನೆ 50 ರೂಪಾಯಿ ಆಯ್ತಂತೆ. ಸೊ ಮೊನ್ನೆ ಅವ್ರು ತರಬೇಕು ಅಂತ ಅಂದ್ಕೊಂಡಿದ್ರು, ಬಟ್ 1 kg ಎಲ್ಲ ತೊಗೊಂಡು 1-2-3 kg ತಂದಿಟ್ಟರೆ ಅದು ಹಾಳಾಗೋಗುತ್ತೆ, ಫ್ರಿಜ್ಜಲ್ಲಂತೂ ಇಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತರೋದಿದ್ರೆ ಸ್ವಲ್ಪ ತೊಗೊಂಬನ್ನಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ನಮ್ಮ ಮನೆಯವ್ರು ನಿನ್ನೆ ತೊಗೊಂಬಂದಿದ್ದು 50 ರೂಪಾಯಿ kgದು. ನಾವು ನಿನ್ನೆ ಕಟ್ ಮಾಡಿ ತಿಂದೇವೆ. ಇವಾಗ ನನ್ನ ನೋಡಿ 3 ಇದೆ. ಇದನ್ನು ನಾನು ಇವಾಗ ಐಸ್ ಕ್ರೀಮ್ ಮಾಡ್ತೀನಿ. ಐಸ್ ಕ್ರೀಮ್ ಅಂದರೆ ಇದನ್ನು ಮಿಕ್ಸರ್ನಲ್ಲಿ ಹಾಕಿ ಅದನ್ನು ಫ್ರಿಜ್ಜಲ್ಲಿಟ್ಟು ಐಸ್ ಕ್ರೀಮ್ ಮಾಡುವ, ಆಯಿತಾ? ಅದು ರೆಡಿ ಆಗ್ತಾ ಇರಲಿ. ಇದನ್ನು ಇವಾಗ ಕಟ್ ಮಾಡಿಕೊಂಡು ರೆಡಿ ಮಾಡ್ತೀನಿ. ಚೆನ್ನಾಗಿ ಶೇಪಲ್ಲಿ ಕಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ಹಣ್ಣಾಗಿದೆ ಅಲ್ಲ, ಸೊ ಅದಕ್ಕೋಸ್ಕರ ನೋಡಿ ಈ ಥರ ಆಗಿದೆ. ಬರೀ 2 ಹಣ್ಣನ್ನ ತೊಗೊಂಡಿದ್ದೀನಿ, ಯಾಕಂದರೆ ಮಕ್ಕಳು ತಿಂತಾರೋ ಇಲ್ಲೋ ನೋಡುವ ಮುಂಚೆ ಅಂತೇಳಿ. ಮುಂಚೆ ನಾನು ಮಾವಿನ ಹಣ್ಣು ಜ್ಯೂಸ್ ಮಾಡಿಕೊಡ್ತಿದ್ದೆ, ಅದು ಚೆನ್ನಾಗಿ ತಿಂತಿದ್ರು. ಇದು ಕೂಡ ತಿನ್ಬೋದು, ನೋಡುವ, ಟ್ರೈ ಮಾಡ್ತೀನಿ. ಆಮೇಲೆ ಇವಾಗ ಎಲ್ಲ ಪೌಡ್ರನ್ನ ಹಾಕೋತೀನಿ. ಅರಿಶಿನ ಪೌಡ್ರು, ಖಾರದ ಪೌಡ್ರು, ಚಿಕನ್ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ ಈ ಥರ ಎಲ್ಲ ಹಾಕ್ಕೊಂಡು ನೋಡಿ ಈ ಥರ ಮ್ಯಾರಿನೇಟ್ ಆಗಿದೆ. ಅದರಲ್ಲಿ ಹಸಿ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆನ ಅದರಲ್ಲೇ ಹಾಕ್ಕೋತೀನಿ. ಆಲೂಗಡ್ಡೆ ಹಾಕಿ ಮತ್ತೆ ಮುಚ್ಚಿಡೋಣ, ಯಾಕಂದರೆ ಅದು ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕಲ್ವ. ಸೊ ಅದಕ್ಕೋಸ್ಕರ ಇವಾಗ ಆಲೂಗಡ್ಡೆನ ಹಾಕೋತೀನಿ. ಆಲೂಗಡ್ಡೆ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ ಆಲೂಗಡ್ಡೆ ಆ್ಯಡ್ ಮಾಡ್ತೀನಿ. ಅಲ್ಲಿ ರೆಡಿ ಆಗ್ತಾ ಇರಲಿ, ನಾವಿಲ್ಲಿ ಐಸ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಾವಿನ ಹಣ್ಣನ್ನು, ಅದನ್ನು ಮಿಕ್ಸಿನಲ್ಲಿ ಹಾಕೋತಿದ್ದೀನಿ. ಸ್ವಲ್ಪ ಸಕ್ಕರೆ, ರುಚಿಗೆ ಬೇಕಾದಷ್ಟು. ಅದು ಆ್ಯಕ್ಚುಲಿ ಮಾವಿನ ಹಣ್ಣು ಸ್ವೀಟೇ ಇರುತ್ತೆ, ಸ್ವಲ್ಪ ಹಾಕೊಳ್ಳೋಣ. ಹಾಲು ಹಾಕೋತಿದ್ದೀನಿ ಇವಾಗ. ನೋಡಿ ಪೇಸ್ಟಾಗಿ ರೆಡಿಯಾಗಿದೆ, ತುಂಬ ಸೂಪರಾಗಿ ಬಂದಿದೆ ಅಲ್ವಾ? ಸ್ವಲ್ಪ ಹಾಲು ಸ್ವಲ್ಪ ಕಡಿಮೆ ಆಗಿದೆ, ಇದ್ರ ಮೇಲಿಂದ ಕೂಡ ಹಾಕ್ಕೋಬೋದು. ಇವಾಗ ಇದ್ರ ಮೇಲಿಂದ ಹಾಕೋತೇನೆ ಸ್ವಲ್ಪ ಹಾಲು. ನೋಡಿ ಫ್ರೆಂಡ್ಸ್, ನಾನು ಇದರಲ್ಲಿ ಇವಾಗ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಸ್ವೀಟಾಗಿ ಆಗಿದೆ. ಇವಾಗ ನಾನೇನು ಇದು ಡ್ರೈ ಫ್ರೂಟ್ಸ್ ಅಂದರೆ ಇದರಲ್ಲಿ ಬರೀ ಬಾದಾಮಿ ಮತ್ತು ಗೋಡಂಬಿ ಮಾತ್ರ ಇದೆ, ಪಿಸ್ತಾ ಎಲ್ಲ ನನ್ನ ಹತ್ರ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಇರೋದನ್ನೇ ಇದರಲ್ಲಿ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಇವಾಗ ಫ್ರಿಜ್ಜಲ್ಲಿ ಬಿಡುವ. ಇದರ ರಿಸಲ್ಟ್ ಏನು ಬರುತ್ತೆ ಅಂತ ಸಂಜೆ ನೋಡುವ. ಹೇಗೆ ಇರಲಿ, ಇನ್ನು ಡ್ರೈ ಫ್ರೂಟ್ಸ್ ಕಾಣ್ತಾನೆ ಇಲ್ಲ, ಅದು ಎಲ್ಲ ಮುಚ್ಚೋಗಿ. ನೋಡಿ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಮಾಡಿದ್ದೀನಿ, ಚೆನ್ನಾಗಿ ಬಂದರೆ, ರಿಸಲ್ಟ್ ಚೆನ್ನಾಗಿದ್ದರೆ ನಮ್ಮ ಮನೆಯವರು ಟೇಸ್ಟ್ ಮಾಡಿ ನೋಡ್ತಾರೆ. ಆವಾಗ ಅವ್ರು ಹೇಳ್ತಾರಲ್ವ ನೆಕ್ಸ್ಟ್ ಇನ್ನೊಂದು ಸರಿ ಮಾಡು ಅಂತೇಳಿ, ಆವಾಗ ಇನ್ನೊಂದು ಸರಿ ಮಾಡುವ. ಸದ್ಯಕ್ಕೆ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಸಂಜೆ ನೋಡುವ ಯಾವ ರೀತಿ ಆಗುತ್ತೆ ಅಂತೇಳಿ. ಡಿಪ್ಪಲ್ಲಿ ಇಡ್ತೀನಿ, ಸ್ವಲ್ಪ ಗಟ್ಟಿ ಆಗುತ್ತಲ್ವ. ಸೊ ಐಸ್ ಕ್ರೀಮ್ ಇನ್ನೂ ರೆಡಿಯಾಗೋಯಿತು, ಬಟ್ ಚಿಕನ್ ಇನ್ನೂ ರೆಡಿಯಾಗಿಲ್ಲ. ಆಲೂಗಡ್ಡೆ ಇನ್ನೂ ಬೇಯ್ತಾ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತಲ್ವ. ನಾನು ಗ್ಯಾಸ್ನ ಸ್ಲೋ ಮಾಡಿಟ್ಟಿದ್ದೀನಿ, ಯಾಕಂದರೆ ಜಾಸ್ತಿ ಮಾಡಿಟ್ಟೇನು ಕೆಳಗಡೆ ಹೋಗುತ್ತಲ್ವ. ಸೊ ಅದಕ್ಕೋಸ್ಕರ ಆಲೂಗಡ್ಡೆ ಇನ್ನೂ ಬೆಂದಿಲ್ಲ, ಚೆನ್ನಾಗಿ ಬೆಂದಬೇಕು. ಬೆಂದು ಅಂದರೆ ತುಂಬ ಸಮಯ ತಾಗುತ್ತೆ, ಇನ್ನೂ ಸ್ವಲ್ಪ ತುಂಬ ಸಮಯ ತಾಗುತ್ತೆ. ಆಟಾಡೋಕ್ಕೆ ಹೋಗಿದ್ವಲ್ಲ, ಆಟಾಡಿ ನೋಡಿ ಇಬ್ಬರು ಮಲ್ಕೊಂಡಿದ್ದಾರೆ. ಬೆಳಿಗ್ಗೆ ಎದ್ದಿದ್ದೆ ಸ್ವಲ್ಪ ಹೊತ್ತು ಆಟಾಡ್ತಾರೆ, ಅದಾದಂತ ಒಂದು 11-11:30 12 ಗಂಟೆ ಹೇಗೆ ಮಲ್ಕೋತವೆ. ಅದಾದಂತ ಏನು ಹೇಳ್ತಾವಲ್ವ, ಆವಾಗ ಮತ್ತು ಮಲ್ಗೋದೇ ಇಲ್ಲ, ಡೈರೆಕ್ಟ್ ರಾತ್ರಿ. ಸಣ್ಣವಳು ಸ್ವಲ್ಪ ಬೇಗ ಮಲ್ಕೋತಾಳೆ ರಾತ್ರಿ, ಆದರೆ ದೊಡ್ಡವಳು ರಾತ್ರಿ 11, 11:30, 12 ಈ ಥರ. ಅವರ ದಾದ ಬರಬೇಕು ಕೆಲಸದಿಂದ, ಡ್ಯೂಟಿ ಮುಗಿಸಿ ಬರೋ ತನಕನೂ ಅವಳು ಎಷ್ಟು ಜನ ಇರ್ತಾಳೆ. ಆಮೇಲೆ ಅಲ್ಲಿ ಕೆಳಗಡೆ ಹೋಗಿ ಅವ್ರ ಜೊತೆ ಮಲಗ್ತಾಳೆ. ಕೆಲವೊಂದು ಸರಿ ಅಲ್ಲಿ ಅವ್ರ ಜೊತೆ ಮಲಗ್ತಾಳೆ, ಕೆಲವೊಂದು ಸರಿ ನಾನು ಇಲ್ಲಿ ಮೇಲ್ಗಡೆ ತಂದು ಮಲಗಿಸ್ತೀನಿ ಅವಳಿಗೆ. ಆಲೂಗಡ್ಡೆ ಬೆಂದಿದೆ, ಇವಾಗ ಚಿಕನನ್ನು ಹಾಕಿಟ್ಟಿದ್ದೀನಿ. ಇವಾಗ ಚಿಕನ್ ಹಾಕಿದ್ಮೇಲೆ ಇವಾಗ ಮುಚ್ಚಿಡೋಣ. ಇನ್ನು ಸ್ವಲ್ಪ ಹೊತ್ತಲ್ಲಿ ಚಿಕನ್ ರೆಡಿಯಾಗಿ ಹೋಗುತ್ತೆ. ಫೈನಲಿ ಫ್ರೆಂಡ್ಸ್, ಚಿಕನ್ ರೆಸಿಪಿ ರೆಡಿಯಾಗಿದೆ ನೋಡಿ. ಇವಾಗ ಅದನ್ನು ಟೇಸ್ಟ್ ಮಾಡೋ ಸಮಯ ಬಂದ್ಬಿಟ್ಟಿದೆ. ಊಟ ಮಾಡ್ತಾ ಇದ್ದೇವೆ ಇವಾಗ ನಾವು.
ಗುಡಿಸಿ ನೆಲ ಒರೆಸಿ ಬಟ್ಟೆ ತೊಳೆಯೋ ತನಕ ತುಂಬ ಲೇಟಾಗಿ ಹೋಯಿತು ಫ್ರೆಂಡ್ಸ್. ರಾತ್ರಿಯೇ ಆಗೋಗಿದೆ, ಅಂದರೆ ಸಂಜೆ ಆಗ್ತಾಯಿದೆ. ಇವಾಗ ಬಟ್ಟೆನ ಮೇಲ್ಗಡೆ ಒಣಗ್ಸೋಕ್ಕೆ ತೊಗೊಂಬಂದಿದ್ದೀನಿ. ನಮ್ಮ ಜೊತೆ ಮಕ್ಕಳಿಗೆ ಕೂಡ ತೊಗೊಂಬಂದಿವೆ. ನೋಡಿ ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾವೆ. ಅವರಿಗೆ ರೀತಿ ಗೀತಿ ಸಿಕ್ತು ಅಂದರೆ ಅವರಿಗೆ ಆಟ ಆಡೋಕ್ಕೆ ತುಂಬ ಇಂಟ್ರೆಸ್ಟ್ ಬಂದುಬಿಡತ್ತೆ. ತುಂಬ ಜೋರಾಗಿ ಗಾಳಿ ಬರ್ತಾ ಇದೆ. ಯಾವ ರೀತಿ ಗಾಳಿ ಬರ್ತಾ ಇದೆ ಅಂದರೆ ಒಂದು ಅರ್ಧ ಗಂಟೆಯಲ್ಲೇ ಬಟ್ಟೆ ಒಣಸೋಗುತ್ತೆ, ಆ ರೀತಿ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಸಂಜೆ ಹೊತ್ತು ಯಾವ ರೀತಿ ವ್ಯೂ ಕಾಣ್ತಾ ಇದೆ ಹೊರಗಡೆ. ಮಕ್ಕಳು ನೋಡಿ ಯಾವ ರೀತಿ ಅದರೊಳಗಡೆ ಹೋಗೋದು ಇದರೊಳಗಡೆ ಹೋಗೋದು ಮಾಡ್ತಾ ಇದ್ದಾವೆ. ಅವರಿಗೆ ಇಷ್ಟ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ. ಮಧ್ಯಾಹ್ನ ರೆಡಿ ಮಾಡಿ ಇಟ್ಟಿದ್ನಲ್ವ ಐಸ್ ಕ್ರೀಮ್, ಅದು ನೋಡಿ ಇವಾಗ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ, ಗಟ್ಟಿಯಾಗಿ ಬಂದಿದೆ. ಇವಾಗ ಇದನ್ನು ನಮ್ಮ ಮನೆಯವರಿಗೆ ಕೊಡೋಣ, ಯಾವ ರೀತಿ ಆಗಿದೆ ಅಂತ ನೋಡಿ ಟೇಸ್ಟ್ ಮಾಡಲಿ. ತುಂಬ ಚೆನ್ನಾಗಿ ಬಂದಿದೆ, ಸೇಮ್ ಐಸ್ ಕ್ರೀಮ್ ಥರನೇ ಬಂದಿದೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮನೆಯವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಡೀಪಲ್ಲಿ ಇಟ್ಟಿದ್ದಲ್ಲ, ತುಂಬ ಕೋಲ್ಡ್ ಆಗಿದೆ, ಅದು ತುಂಬ ತಣ್ಣಗಾಗ್ತಾ ಇದೆ. ಯಾಕಂದರೆ ಮಕ್ಕಳಿಗೂ ಕೂಡ ಅಷ್ಟೊಂದು ಇದನ್ನೆಲ್ಲ ಕೊಡಬಾರ್ದು, ಬಟ್ ಸ್ವಲ್ಪ ಸ್ವಲ್ಪ ನಮ್ಮ ಮನೆಯವರು ಕೊಡ್ತಾಯಿದ್ದಾರೆ, ಅಷ್ಟೊಂದು ಕೊಡಲ್ಲ. ಯಾಕಂದರೆ ಮಕ್ಕಳಿಗೆ ಅಷ್ಟೊಂದು ಇದು ಚೆನ್ನಾಗಿರಲ್ವಲ್ಲ, ಸೊ ಅದಕ್ಕೋಸ್ಕರ ಅವರಿಗೆ ಕೊಟ್ಬಿಟ್ಟು ಅವ್ರ ಅಪ್ಪ ಮಗಳು ಏನು ಬೇಕಾದರೂ ಮಾಡಲಿ ಅಂತ ನಾನು ಕೆಲಸ ಮಾಡೋದಂತೇನೆ. ನಾನು ಮಕ್ಕಳಿಗೋಸ್ಕರ ಚಪಾತಿ ಮಾಡೋಕ್ಕೆ ಅಂತ ಹಿಟ್ಟನ್ನು ಕಲಸಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಈ ಹಿಟ್ಟಲ್ಲಿ ನಾನು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಮಕ್ಕಳು ನೋಡಿ ಹಸಿ ತರಕಾರಿಗಳನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ಚಪಾತಿಯಲ್ಲಿ ಹಾಕಿಬಿಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ, ಮತ್ತು ಅವರ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಐಡಿಯಾನ ಮಾಡಿದ್ದೇನೆ. ಹೆಚ್ಚಿಲ್ಲ, ಒಂದು 4 ಮಾಡ್ಕೊತಿದ್ದೀನಿ. ಅವರು ಅಬ್ಬಬ್ಬ ಅಂದರೆ ಒಂದು ಅರ್ಧ ಕೂಡ ತಿನ್ಬೋದು. ಮಿಕ್ಕಿದ್ದನ್ನು ನಾನು ಬೆಳಗ್ಗೆ ನಾಷ್ಟ ಇದ್ದರೆ ಅದನ್ನು ಬೆಳಿಗ್ಗೆ ನಾಷ್ಟ ನಾನು ತಿನ್ಕೋಬೋದಲ್ಲ, ಸೊ ಅದಕ್ಕೋಸ್ಕರ ಹಾಗೆ ಇಟ್ಕೋತೀನಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇದನ್ನು ಆ್ಯಕ್ಚುಲಿ ಇದು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನನ್ನ ತುಪ್ಪ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ನನ್ನ ಚಪಾತಿ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ ನಂದು ರೌಂಡ್ ಶೇಪಲ್ಲಿ ಬಂದಿಲ್ಲ ಚಪಾತಿ, ಅಮೀಬಾ ಶೇಪಲ್ಲಿ ಬಂದುಬಿಟ್ಟಿದೆ. ನೋಡಿ ಇವಾಗ ನಾನು ಚಪಾತಿ ರೆಡಿ ಆದಮೇಲೆ ಒಂದು ಅರ್ಧ ಗಂಟೆ ಹಾಲಲ್ಲಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಅದು ಸಾಫ್ಟಾಗಿ ಆಗುತ್ತೆ ಅಲ್ವಾ, ಅವರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಸಣ್ಣ ಸಣ್ಣ ಹಾಲು ಅಲ್ವಾ, ಅವರಿಗೆ ಜಗ್ಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಹಾಲಲ್ಲಿ ನೆನೆ ಹಾಕಿಸಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರಿಗೂ ರೂಢಿಯಾಗಿ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಅವರು ತಿನ್ನೋಕ್ಕೆ ಕೂಡ ಇದು ಮಾಡೋದಿಲ್ಲ. ಇದು ಇವಾಗ ಅವರು ಸ್ವಲ್ಪ ತಿಂದರೆ ನೆಕ್ಸ್ಟ್ ಟೈಮ್ ಅವರಿಗೆ ಅಭ್ಯಾಸ ಆಗೋಗುತ್ತೆ, ಅವರು ಆಮೇಲೆ ತಿನ್ಬೋದು. ನೋಡಿ ಆಯಿತು.